ರಾಜ್ಯನ ಎಲ್ಲ ಅಧಿಕಾರ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಯಾರು ಎಂಬ ಬಗ್ಗೆ 12 ಉಪನ್ಯಾಸಗಳು ಇದುವರೆಗೆ ಆಗಿದೆ. ನಾನು ಯಾರು ಅಂದರೆ ನಮಗೆ ಗೊತ್ತಾಯಿತೆ ಅಂದರೆ ಪ್ರಾಯಶಃ ಅದನ್ನು ನಾವೇ ಪ್ರಶ್ನೆ ಹಾಕ್ಕೊಳ್ಬೇಕು. ಡಾಕ್ಟರ್ ಅಲೆಕ್ಸಿಸ್ ಕ್ಯಾರಲ್ ಅನ್ನೋನು ಮ್ಯಾನ್ ನೋನ್ ಆ್ಯಂಡ್ ಅನ್ನೋನ್ ಅನ್ನೋ ಪುಸ್ತಕ ಬರೆದಿದ್ದಾನೆ. ಅದರಿಂದ ಅವನಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ತು. ಆ ಪುಸ್ತಕವನ್ನು ಪಬ್ಲಿಷ್ ಆದ ವರ್ಷವೇ ತೆಗೆದುಕೊಂಡು ಬಂದು ನಾನು ಪೂರ್ತಿ ಓದಿದೆ. ಓದಿದ ಮೇಲೆ ಮ್ಯಾನ್ ನೋನ್ ಅರ್ಥ ಆಯ್ತು ಹೊರತು ಮ್ಯಾನ್ ಅನ್ನೋನ್ ಗೊತ್ತಾಗಲಿಲ್ಲ. ಮ್ಯಾನ್ ಅನ್ನೋನ್ ರಿಮೈನ್ಡ್ ಎಸ್ ಮ್ಯಾನ್ ಅನ್ನೋನ್. ತಿಳಿಯದ ಮಾನವ ಹಾಗೆ ತಿಳಿಯದೇನೆ ಉಳ್ಕೊಂಡ. ಇದನ್ನೇ ಉಪನಿಷತ್ತುಗಳೆಲ್ಲ ಹೇಳೋದು ಕೂಡ. ಅಧ್ಯಾತ್ಮ ಗರ್ಭಗುಡಿಯ ಬಾಗಿಲಿಗೆ ನಮ್ಮನ್ನು ಉಪನಿಷತ್ತುಗಳು ಕರ್ಕೊಂಡು ಹೋಗಿ ಆಗೋ ನೀನಲ್ಲಿದ್ದೀಯ ಆತ್ಮಸ್ವರೂಪ ನೋಡ್ಕೊ ಅಂತ ಬಿಟ್ಬಿಡ್ತಾರೆ. ಅಲ್ಲಿಂದ ಆಚೆಗೆ ಉಪನಿಷತ್ತುಗಳು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ಅಂದರೆ ಕೊನೆಯಲ್ಲಿ ಸ್ವಾನುಭವದಿಂದ ಪ್ರತಿಯೊಬ್ಬರು ತಮ್ಮ ಆತ್ಮಾನುಭವವನ್ನು ಮಾಡ್ಕೋಬೇಕು. ಈ ಉಪನ್ಯಾಸಗಳೆಲ್ಲ ಪೋಷಕವಾಗಿರುತ್ತೆಯೇ ಹೊರತು ಅನುಭವಕ್ಕೆ ಬರಬೇಕಾದ್ರೆ ವ್ಯಕ್ತಿ ತಾನು ಸ್ವತಃ ಪ್ರಯತ್ನ ಪಡಬೇಕು. ಒಂದು ಉಪನಿಷತ್ನಲ್ಲಿ ಹೇಳ್ತಾರೆ, ಷಡ್ಭಿರ್ ಮನುಷ್ಯ ಯತ್ನೈಶ್ಚ ಸಪ್ತಮಂ ದೈವ ಚಿಂತನಂ ಅಂತ. ದೈವ ಸಹಾಯ ನಮ್ಗೆ ಯಾವಾಗ ಬರುತ್ತೆ ಅಂದರೆ ನಾವು 6 ಸಾರಿ ಹೃತ್ಪೂರ್ವಕವಾಗಿ ಪ್ರಯತ್ನ ಪಡಬೇಕು. 6 ಸಾರಿ ಪ್ರಯತ್ನ ಪಟ್ಟ ಮೇಲೆ 7ನೇ ಸಾರಿ ದೈವ ಸಹಾಯ ಬರುತ್ತೆ. ಹೀಗೆ ನಾನು ಯಾರು ಎಂಬುದನ್ನು ಹುಡುಕೋದರಲ್ಲಿ ಇದುವರೆಗೆ 12 ಉಪನ್ಯಾಸಗಳಾಯಿತು. ನಾವೀಗ ಕಾರಣದೇಹವನ್ನು ಮುಟ್ಟಿದ್ದೇವೆ. ಕಾರಣದೇಹ ಮನುಷ್ಯರಿಗೆ ಶಾಶ್ವತವಾದ ದೇಹ ತತ್ಕಾಲದಲ್ಲಿ. ಈ ಕಾರಣದೇಹದ ರಚನೆ ಮೃಗಜನ್ಮದಲ್ಲಿಯೇ ಆಯಿತು. ಮೃಗಗಳು ಸಾಕು ಮೃಗಗಳಾಗಿ ಮನುಷ್ಯನ ಸಂಪರ್ಕವನ್ನು ಪಡೆದು ಮನುಷ್ಯನಲ್ಲಿರುವ ಕೆಲವು ಒಳ್ಳೆಯ ಗುಣಗಳನ್ನು ಅವು ಅಭ್ಯಾಸ ಸ್ವಲ್ಪ ಸ್ವಲ್ಪ ಮಾಡ್ತಾ ಸಾಮೂಹಿಕವಾಗಿ ತನ್ನ ಸಮೂಹದಿಂದ ಹೊರಕ್ಕೆ ಬಂದು ಕೆಲವು ಪ್ರಾಣಿಗಳು ಮನುಷ್ಯರಾಗುವ ಮುನ್ನ ಅವರ ಕಾರಣದೇಹ ಮೃಗಜನ್ಮದಲ್ಲಿಯೇ ರಚನೆಯಾಯಿತು. ಹೀಗೆ ಮೃಗಜನ್ಮದಲ್ಲಿ ಅಸ್ಪಷ್ಟವಾಗಿ ರಚನೆಯಾದ ಕಾರಣದೇಹವನ್ನು ಹೊತ್ತು ನಾವು ಮನುಷ್ಯ ವರ್ಗವನ್ನು ಪ್ರವೇಶ ಮಾಡಿದ್ದೇವೆ. ಆದ್ದರಿಂದ ಈ ದೇಹ ಮನುಷ್ಯ ವರ್ಗಕ್ಕೆ ಬಂದ ಮೇಲೆ ಆದ ದೇಹವಲ್ಲ. ಮೃಗಜನ್ಮದ ಉತ್ತಮ ಗುಣಗಳಿಂದ ರಚಿತವಾದ ಅಸ್ಪಷ್ಟವಾದ ಕಾರಣದೇಹ ಮಾನವ ಮೃಗದಿಂದ ಮಾನವನಾದ ಮೇಲೆ ಇದು ಕ್ರಮವಾಗಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಈಗ ನಮ್ಮೆಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಸ್ಪಷ್ಟವಾದ ಕಾರಣದೇಹ ಇದೆ. ಇನ್ನೂ ಇದು ಪೂರ್ತಿಯಾಗಿ ರಚನೆಯಾಗಿಲ್ಲ. ಈ ದೇಹ ಇದಕ್ಕೆ ತಿಳುವಳಿಕೆ ಜೊತೆಗೆ ಅನುಭವ ಆಗುವ ಹಾಗೆ ಧ್ಯಾನ ಕಾರ್ಯಾಗಾರಗಳ ಮೂಲಕವೂ ಕೂಡ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಇದಕ್ಕೆ ಪೋಷಕವಾಗಿ ಮಾಂಡೂಕ್ಯೋಪನಿಷತ್ತಿನಲ್ಲಿ ಹೇಳಿರುವ ಓಂಕಾರದ ಭಾಗವನ್ನು ಥಿಯಾಸಫಿಯ ವಾಂಗ್ಮಯದಲ್ಲಿ ಅದನ್ನು ಹೇಗೆ ಅನ್ವಯಿಸಬಹುದು ಅನ್ನೋ ದೃಷ್ಟಿಯಿಂದ ನಾವು ಇದುವರೆಗೆ ವಿಮರ್ಶೆ ಮಾಡಿದ್ವು. ಈಗ ನಾವು ಅಕಾರ ಉಕಾರ ಮಕಾರಗಳನ್ನು ಮುಗಿಸಿ ಅವರು ಸುಷುಪ್ತಿ ಅಂತ ಹೇಳುವ ಪ್ರಜ್ಞೆಯೊಳಕ್ಕೆ ಪ್ರವೇಶ ಮಾಡಿದ್ದೇವೆ. ಮಾಂಡೂಕ್ಯೋಪನಿಷತ್ತು ಮನುಷ್ಯನ ಪ್ರಜ್ಞೆಯನ್ನು 4 ಭಾಗ ಮಾಡುತ್ತೆ. ಜಾಗ್ರತ್ ಪ್ರಜ್ಞೆ, ಸ್ವಪ್ನಾವಸ್ಥೆಯ ಪ್ರಜ್ಞೆ, ಸುಷುಪ್ತಿಯ ಪ್ರಜ್ಞೆ, ಕೊನೆಗೆ ತುರಿಯ.
ಅನೇಕ ಉಪನ್ಯಾಸಗಳು ಮನುಷ್ಯನನ್ನು 4 ವಿಭಾಗಗಳಾಗಿಯೇ ವರ್ಣಿಸುತ್ತೆ. ಜಾಗ್ರತ್, ಸ್ವಪ್ನ, ಸುಷುಪ್ತಿ, ತುರಿಯ ಅಂದರೆ ಆತ್ಮ. ಮಾಂಡೂಕ್ಯೋಪನಿಷತ್ತಿನಲ್ಲಾಗಲಿ ಮುಂಡಕೋಪನಿಷತ್ತಿನಲ್ಲಾಗಲಿ, ಹಾಗೆಯೇ ಚಾಂದೋಗ್ಯ, ಬೃಹದಾರಣ್ಯಕ, ಕಠೋಪನಿಷತ್, ಇನ್ನೂ ಕೆಲವು ಪ್ರಮುಖ ಉಪನಿಷತ್ತುಗಳಲ್ಲೂ ಕೂಡ ಈ 4 ಅವಸ್ಥೆಯನ್ನೇ ಹೇಳಿದ್ದಾರೆ. ಕೆಲವು ವೇದಾಂತ ಸಂಸ್ಥೆಗಳಲ್ಲಿ ಸ್ಥೂಲ, ಸೂಕ್ಷ್ಮ, ಕಾರಣ, ಆತ್ಮ ಅಂತ ಹೇಳ್ತಾರೆ. ಬುದ್ಧಿದೇಹದ ಕಲ್ಪನೆ ಇಲ್ಲಿಲ್ಲ. ಆದರೆ ಬುದ್ಧಿದೇಹದ ಕಲ್ಪನೆ ಇರುವ 2-3 ಉಪನಿಷತ್ತುಗಳಿವೆ. ಅವೆಂದರೆ ತೈತ್ರಿಯೋಪನಿಷತ್ತು. ತೈತ್ರಿಯೋಪನಿಷತ್ತಿನಲ್ಲಿ ಮನುಷ್ಯನಲ್ಲಿ 5 ಪ್ರಜ್ಞಾಕೋಶಗಳಿವೆ ಅಂತ ಹೇಳ್ತಾರೆ. ಅದನ್ನೇ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಮಂತ್ರ ದೃಷ್ಟಿಯಿಂದ ಹೇಳ್ತಾರೆ. ಭಾರತ ಸಮಾಜ ಪೂಜೆಯಲ್ಲಿ ಈ ಮಂತ್ರವನ್ನು ನಾವು ಉಪಯೋಗಿಸ್ತೇವೆ. ಈ ಭಾರತ ಸಮಾಜ ಪೂಜೆ ಮಂತ್ರವನ್ನು ಜೋಡಿಸಿದವರು ಮಹದೇವ ಶಾಸ್ತ್ರಿಗಳು, ಅತ್ಯುನ್ನತ ಸಂಸ್ಕೃತ ವಿದ್ವಾಂಸರು, ಮೈಸೂರಿನೊಳಗಿದ್ದವರು. ಡಾಕ್ಟರ್ ಬೆಸೆಂಟ್ರ ಹೇಳಿದ ಮೇಲೆ ಜೆ ಕೃಷ್ಣಮೂರ್ತಿಗಳಿಗೋಸ್ಕರ ಈ ಭಾರತ ಸಮಾಜ ಪೂಜೆಯನ್ನು ಅವರು ರಚನೆ ಮಾಡಿದರು. ಅದರಲ್ಲಿ ಅನೇಕ ಉಪನಿಷತ್ತುಗಳ ಭಾಗವನ್ನು ಈ ಭಾರತ ಸಮಾಜ ಪೂಜೆ ಮಂತ್ರಕ್ಕೆ ಸೇರಿಸಿಕೊಂಡಿದ್ದಾರೆ. ವೇದ ಮಂತ್ರಗಳು ಕೆಲವಿವೆ, ಉಪನಿಷತ್ ಮಂತ್ರಗಳು ಕೆಲವಿದೆ. ಇದರಲ್ಲಿ ಮಹಾನಾರಾಯಣ ಉಪನಿಷತ್ತು ಒಂದು. ಇದರಿಂದ ಕೆಲವು ಭಾಗಗಳನ್ನು ಆರಿಸಿ ಭಾರತ ಸಮಾಜ ಪೂಜೆಗೆ ಸೇರಿಸಿದ್ದಾರೆ. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಇದನ್ನು ರಚಿಸಿದವರು ಮಹಾದೇವ ಶಾಸ್ತ್ರಿಗಳು, ಮೈಸೂರಿನ. ಜೆ ಕೃಷ್ಣಮೂರ್ತಿಗಳಿಗೋಸ್ಕರ ಇದನ್ನು ಅವರು ರಚಿಸಿದರು. ಮೊಟ್ಟ ಮೊದಲನೆಯ ಭಾರತ ಸಮಾಜ ಪೂಜೆಯನ್ನು ಮಾಡಿದವರು ಜೆ ಕೃಷ್ಣಮೂರ್ತಿಗಳು. ಹೀಗೆ ಈ ಮಂತ್ರದಲ್ಲಿ ಬುದ್ಧಿ ಕೋಶದ ವಿವರಣೆ ಇದೆ. ಹಾಗೆಯೇ ಬುದ್ಧಿದೇಹವನ್ನು ವರ್ಣನೆ ಮಾಡಿ ಬುದ್ಧಿ ಪ್ರಜ್ಞೆಯನ್ನು ವಿವರಿಸುವಂತಹ ಓಂಕಾರದಂತೆ ಇನ್ನೊಂದು ಗಾಯತ್ರಿ ಮಂತ್ರ. ಅದನ್ನು ಮುಂದೆ ತೆಗೆದುಕೊಳ್ಳೋಣ. ನಾನು ಮಾಡ್ತಾ ಇರೋ ಪ್ರಯತ್ನ ಏನಂದರೆ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್, ಹೇಳುವ ಭಾಗದ ತಿಳುವಳಿಕೆ ಮತ್ತು ಅದರ ಅನುಷ್ಠಾನ ಅನುಭವ ಆಗುವ ಹಾಗೆ ನಾವು ಈಗ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಈಗ ಕಾರಣ ದೇಹಕ್ಕೆ ಬಂದು ನಿಂತಿದ್ದೇವೆ. ಮಾಂಡೂಕ್ಯೋಪನಿಷತ್ತಿನಲ್ಲಿ ಸುಷುಪ್ತಿ ಅಂದ ಮೇಲೆ ಪ್ರಜ್ಞೆಗೆ ಬೇರೆ ಅವಸ್ಥೆಯನ್ನು ಹೇಳಿಲ್ಲ. ಈಗ ಓಂಕಾರವನ್ನು ಅಕಾರ, ಉಕಾರ, ಮಕಾರಗಳಾಗಿ ಅಕ್ಷರತಃ ಮೊದಲು ಉಚ್ಚಾರಣೆ ಮಾಡೋಣ. ನಾನು 1 ಸಾರಿ ಹೇಳ್ತೇನೆ, ಅದಾದ ನಂತರ ನಾವೆಲ್ಲ ಒಟ್ಟಾಗಿ 2 ಸಾರಿ ಹೇಳೋಣ. ಬೆನ್ನನ್ನು ನೆಟ್ಟಿಗಿರಿಸಿಕೊಂಡು ನಿಧಾನವಾಗಿ ಉಸಿರಾಡ್ತಾ ಕಣ್ಣು ಮುಚ್ಚಿ ನಾನೊಮ್ಮೆ ಹೇಳ್ತೇನೆ, ಅದಾದ ನಂತರ ನಾವೆಲ್ಲ 2 ಸಾರಿ ಹೇಳೋಣ ಒಟ್ಟಾಗಿ. ಒಟ್ಟಾಗಿ 2 ಸಾರಿ.
ಊ ನಾನೊಮ್ಮೆ ಹೇಳ್ತೇನೆ, ಅದಾದ ಮೇಲೆ ಒಟ್ಟಾಗಿ 2 ಸಾರಿ ಹೇಳೋಣ. ಊ ಒಟ್ಟಾಗಿ 2 ಸಾರಿ. ಊ ಈಗ ಮೂ ಒಟ್ಟಾಗಿ 2 ಸಾರಿ. ಈಗ ಈ 3 ಅಕ್ಷರಗಳನ್ನು ಒಂದಾದ ಮೇಲೆ ಒಂದರಂತೆ ಹೇಳೋಣ. ನಾನೊಮ್ಮೆ ಉಚ್ಚರಿಸ್ತೇನೆ, ಅದಾದ ನಂತರ ನಾವೆಲ್ಲ ಒಟ್ಟಾಗಿ 3 ಸಾರಿ ಉಚ್ಚರಿಸೋಣ. ಒಟ್ಟಾಗಿ 3 ಸಾರಿ. ಮತ್ತೆ ಉಚ್ಚರಿಸಿ ಈ ಕ್ಷಿಪ್ರ ಧ್ಯಾನ ಕೊನೆ ಮಾಡೋಣ. ನಾವಿದುವರೆಗೆ ಮನುಷ್ಯ ಈ ಸ್ಥೂಲ ದೇಹಧಾರಿಯೇ, ಇಷ್ಟೇ ಅಲ್ಲ ಇವನು ಪ್ರಾಣಮಯ ಕೋಶಧಾರಿ, ಇಷ್ಟೇ ಅಲ್ಲ ಇವನು ಕಾಮದೇಹಧಾರಿ, ಇಷ್ಟೇ ಅಲ್ಲ ರೂಪದೇಹಧಾರಿ,
ಇವನು ಕಾರಣದೇಹಧಾರಿ ಅನ್ನುವರೆಗೆ ಈಗ ಮುಟ್ಟಿದ್ದೇವೆ. ಕಾರಣದೇಹ ಕಾಲ ದೂರಗಳಿಗೆ ಅತೀತ. ಇದನ್ನು ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ಅರೂಪದೇಹ ಅಂತಲೂ ಕರೆದಿದ್ದಾರೆ. ಇದು ಬಹಳ ಚೆನ್ನಾಗಿದೆ ಅನಿಸುತ್ತೆ. ರೂಪ ಮನಸ್ಸು ಮತ್ತು ಅರೂಪ ಮನಸ್ಸು ಅಂತ. ರೂಪ ಅಂದರೆ ಸಂಕಲ್ಪ ರೂಪ. ನಮ್ಮ ಒಂದೊಂದು ಸಂಕಲ್ಪಕ್ಕೂ ಒಂದು ರೂಪ ಇದೆ. ಆ ಸಂಕಲ್ಪ ರೂಪಕ್ಕೆ ಅದರದೇ ಒಂದು ಇತಿಹಾಸ ಇದೆ. ಎಲ್ಲಿ, ಯಾವಾಗ, ಯಾವ ಸಂದರ್ಭದಲ್ಲಿ, ಯಾರ ಮಧ್ಯೆ ಆ ಕಾರ್ಯ ನಡೆಯಿತು, ಇವೆಲ್ಲದರ ಸಾಮೂಹಿಕವಾದ ಚಿತ್ರ ಒಂದು ಸಂಕಲ್ಪ. ಇಂತಹ ಸಹಸ್ರಾರು ಸಂಕಲ್ಪಗಳು ನಮ್ಮ ರೂಪ ಮನಸ್ಸಿನಲ್ಲಿದೆ. ರೂಪ ಮನಸ್ಸಿನವರೆಗೆ ಮರಣ ಮತ್ತು ಜನನ ಮರಣಗಳು ಈ 3 ದೇಹಗಳಲ್ಲಿ 4 ದೇಹಗಳಲ್ಲೂ ನಡೆಯುತ್ತೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಕಾಮದೇಹ ಮತ್ತು ರೂಪದೇಹ ಇವೆಲ್ಲವೂ ಮರಣವೂ ಹೊಂದುತ್ತವೆ, ಮತ್ತೆ ಜನನವೂ ಹೊಂದುತ್ತವೆ. ಸದ್ಯದಲ್ಲಿ ಕಾರಣ ದೇಹಕ್ಕೆ ಜನನವೂ ಇಲ್ಲ, ಮರಣವೂ ಇಲ್ಲ. ಮುಂದೆ ಯಾವುದೋ ಕಾಲಕ್ಕೆ ಅದು ಬದಲಾವಣೆಯಾಗುತ್ತೆ. ಅದು ಅತಿ ದೀರ್ಘಕಾಲದ ಮುಂದಿರುವ ಚಿತ್ರ. ಅಲ್ಲಿಯವರೆಗೆ ಈ ಕಾರಣ ದೇಹ ನಮಗೆ ಶಾಶ್ವತ ದೇಹ ಅಂತ ಅಂದ್ಕೊಳ್ಬಹುದು. ಇದರ ಸ್ವಭಾವ ಮೌನ. ಸಂಕಲ್ಪ ರೂಪಗಳಿರುವ ಕಡೆ ಘರ್ಷಣೆಗೆ ಅವಕಾಶ ಇದೆ. ಸಂಕಲ್ಪ ರೂಪಗಳಿರುವ ಕಡೆ ಸಂಕಲ್ಪದ ಚಲನೆಗೆ ಅವಕಾಶ ಇದೆ. ಆ 2 ಬಾಗಿಲು ಹಾಕ್ಬಿಟ್ರೆ ಅವರು ಟೆಲಿಫೋನ್ ಮಾತನಾಡೋದು ಕೂಡ ಶಬ್ದ ಬರೋದಿಲ್ಲ. ಆ 2 ಬಾಗಿಲು ಹಾಕ್ಬೋದು, ಅಥವಾ ಈ 2 ಬಾಗಿಲು ಹಾಕಿದ್ರು ಸರಿ. ಸದ್ಯದಲ್ಲಿ ಕಾರಣ ದೇಹ ಶಾಶ್ವತವಾದ ದೇಹ. ಮಾಂಡೂಕ್ಯೋಪನಿಷತ್ತಿನ ಪ್ರಕಾರ ಈ 4 ದೇಹಗಳಿಂದ ಪ್ರಜ್ಞೆ ಊರ್ಧ್ವಮುಖವಾಗಿ ಏರ್ತಾ, ಧ್ಯಾನ ಅಂದರೆ ಪ್ರಜ್ಞೆಯ ಆರೋಹಣ, ಸಂಸರಣೆ ಎಂದರೆ ಪ್ರಜ್ಞೆಯ ಅವರೋಹಣ. ಸಂಸರಣೆಯಲ್ಲಿ ಅನುಭವ ಪಡೆದು ವ್ಯಕ್ತನಾಗಿ ಆ ಅನುಭವ ಮುಖೇನ ಧ್ಯಾನ ಸ್ಥಿತಿಯಿಂದ ಊರ್ಧ್ವಮುಖವಾಗಿ ಪ್ರಜ್ಞೆ ಇರೋದಕ್ಕೆ ಧ್ಯಾನ ಅಂತ ಹೆಸರು. ಈ ಓಂಕಾರದ 3 ಅಕ್ಷರಗಳು ಕೂಡ ಧ್ಯಾನಮಯವಾದದ್ದು. ಈ 4 ದೇಹಗಳನ್ನು ನಾವು ದಾಟಿ ಬಂದಿದ್ದೇವೆ. ಮಕಾರವನ್ನು ಉಚ್ಚರಿಸಿದಾಗ ಮೌನವನ್ನು ಪ್ರವೇಶಿಸ್ತೇವೆ. ಮೌನಕ್ಕೆ ಬಹಳ ಆಳ ಇದೆ. ಇದನ್ನು ಸುಷುಪ್ತಿ ಅನ್ನೋ ಒಂದೇ ಪದದಲ್ಲಿ ಉಪನಿಷತ್ತುಗಳು ಹೇಳುತ್ತೆ. ನಾನಾಗಲೇ ಹೇಳ್ದಂಗೆ ತೈತ್ರಿಯೋಪನಿಷತ್ತು ಮತ್ತು ಮಹಾನಾರಾಯಣ ಉಪನಿಷತ್ತು ವಿನಃ ಅನೇಕ ಉಪನಿಷತ್ತುಗಳು ಮತ್ತು ಅನೇಕ ವೇದಾಂತ ವಿಭಾಗ ವಿಧಾನಗಳು 4ರಲ್ಲೇ ನಿಂತಿರುತ್ತೆ. ಹಾಗೆಯೇ ಮಾಂಡೂಕ್ಯೋಪನಿಷತ್ತಿನ ಓಂಕಾರೋಚ್ಚಾರಣೆ 3 ಅಕ್ಷರಗಳನ್ನು ಉಚ್ಚರಿಸಿದಾಗ ಮನುಷ್ಯ ಗಾಢವಾದ ಮೌನವನ್ನು ತನ್ನೊಳಗೆ ಪ್ರವೇಶ ಮಾಡ್ತಾನೆ. ಈ ಗಾಢವಾದ ಮೌನದಲ್ಲಿ ಥಿಯಾಸಫಿಯ ವಾಂಗ್ಮಯದಲ್ಲಿ ಬುದ್ಧಿಕೋಶವೂ ಸೇರಿದೆ.
ನಮ್ಮಲ್ಲಿ ಬುದ್ಧಿಕೋಶ ಇನ್ನೂ ಹೆಚ್ಚು ವಿಕಾಸವಾಗಿಲ್ಲ, ಅಲ್ಪ ಸ್ವಲ್ಪ ಆಗಿದೆ. ಅದು ಕೂಡ ಈ ಮೌನದಲ್ಲಿ ಸೇರಿ ಹೋಗುತ್ತೆ. ಇದನ್ನು ಅನೇಕ ಉಪನಿಷತ್ತುಗಳು ಬುದ್ಧಿಕೋಶಕ್ಕೆ ಒಂದು ಕಲ್ಪನೆಯಲ್ಲಿಲ್ಲ. ಆದರೆ ಥಿಯಾಸಫಿಯ ದೃಷ್ಟಿಯಿಂದ ಇದು ಒಂದು ಬಹುಮುಖ್ಯವಾದ ಘಟ್ಟ. ಮನುಷ್ಯ ಬುದ್ಧಿದೇಹವನ್ನು ಹಾದು ಹೋಗಬೇಕು, ಬುದ್ಧಿದೇಹದಲ್ಲಿ ವಿಕಸಿತನಾಗಿ ಆತ್ಮಾನುಭವವನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಮುಂದೆ ನೋಡೋಣ. ಗಾಯತ್ರಿ ಮಂತ್ರವನ್ನು ತೆಗೆದುಕೊಂಡು ಹೇಗೆ ಗಾಯತ್ರಿ ಮಂತ್ರದಲ್ಲಿ ಬುದ್ಧಿಯ ಅಥವಾ ಅನುಭವದ ವಿಕಾಸಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಆಮೇಲೆ ವಿಮರ್ಶೆ ಮಾಡೋಣ. ಈಗ ಮನುಷ್ಯ ತಟಸ್ಥನಾಗಿದ್ದಾನೆ. ನಮ್ಮೆಲ್ಲರ ಪ್ರಜ್ಞೆ ಮೌನವನ್ನು ಪ್ರವೇಶ ಮಾಡಿದೆ. ಈ ಮೌನ ಪ್ರವೇಶವಾದ ಕ್ಷಣದಲ್ಲಿ ನಮ್ಮ ಅಂತರಾತ್ಮ ಎದ್ದು ನಿಲ್ತಾನೆ. ಇದುವರೆಗೆ ಸುಪ್ತವಾಗಿದ್ದ ಆತ್ಮ ಚೈತನ್ಯ ನಿಂತ್ಕೊಳ್ಳುತ್ತೆ ಎಂದಾಗ ಸ್ಥೂಲ ಲೋಕದಲ್ಲಿ ನಾವು ನಿಂತ್ಕೊಳ್ಳೋದಕ್ಕೆ ಹೋಲಿಸಬೇಡಿ. ಆತ್ಮಲೋಕದಲ್ಲಿ ಪ್ರಜ್ಞೆ ಊರ್ಧ್ವಮುಖವಾಗುತ್ತೆ. ಹೀಗೆ ಊರ್ಧ್ವಮುಖವಾದ ಪ್ರಜ್ಞೆಗೆ ಗೋಚರವಾಗೋದು ಸಾಕ್ಷಾತ್ ಪರಮಾತ್ಮನ ಪ್ರಜ್ಞೆ, ಸೌರಬ್ರಹ್ಮಾಂಡೇಶ್ವರನ ಪ್ರಜ್ಞೆ. ನಾನು ಬ್ರಹ್ಮವಿದ್ಯಾಸಾಗರದ 3ನೇ ಭಾಗದಲ್ಲಿ ಬರೆಯುವಾಗ ಬ್ರಹ್ಮಾಂಡೇಶ್ವರನ್ಯಾರೋ, ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರನ್ಯಾರೋ, ಇವರೆಲ್ಲರಿಗೂ ಆದಿಯಲ್ಲಿದ್ದ ತತ್ವ ಯಾವುದು, ಅನ್ಮ್ಯಾನಿಫೆಸ್ಟೆಡ್ ಗಾಡ್, ಅದೆಲ್ಲ ಬರೆದಿದ್ದೇನೆ. ಈ ಸೌರಬ್ರಹ್ಮಾಂಡೇಶ್ವರನೇ ನಮಗೆಲ್ಲ ಈಶ್ವರ. ಇವನು ಈ ಸೌರ ಬ್ರಹ್ಮಾಂಡದ ನಾಯಕ ಮಾತ್ರ. ಇಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿವೆ. ಆ ಒಂದೊಂದು ಬ್ರಹ್ಮಾಂಡಕ್ಕೂ ಒಬ್ಬೊಬ್ಬ ಬ್ರಹ್ಮಾಂಡೇಶ್ವರನಿದ್ದಾನೆ. ಆ ಒಂದೊಂದು ಬ್ರಹ್ಮಾಂಡದಲ್ಲೂ ಕೂಡ ಸಂಸರಣೆ ನಡೀತಾ ಇದೆ. ಒಂದೊಂದು ಬ್ರಹ್ಮಾಂಡದಲ್ಲಿಯೂ ಆ ಬ್ರಹ್ಮಾಂಡೇಶ್ವರನ ಪ್ರತಿಭೆ, ದೃಷ್ಟಿ ಹೇಗಿರುತ್ತೋ ಹಾಗೆ ಬ್ರಹ್ಮಾಂಡ ರಚನೆಯಾಗುತ್ತೆ. ಆದ್ದರಿಂದ ಆದಿಲೋಕ ತತ್ವವನ್ನು ಒಂದು ಬಿಟ್ಟು ಅನುಪಾದಕ ಲೋಕ ತತ್ವದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಬ್ರಹ್ಮಾಂಡದಿಂದ ಇನ್ನೊಂದು ಬ್ರಹ್ಮಾಂಡಕ್ಕೆ ಸ್ವಲ್ಪ ವ್ಯತ್ಯಾಸ, ಬದಲಾವಣೆ ಇದೆ ಅಂತ ಹೇಳಿ ಯೋಗ ದೃಷ್ಟಿ ಇರುವವರು ಬರೆದಿಟ್ಟಿದ್ದಾರೆ. ಮೌನ ಪ್ರವೇಶ ಮಾಡಿದಾಗ ಅಂತರಂಗದಲ್ಲಿ ಬಹಳ ಮುಖ್ಯವಾದ ಘಟ್ಟ. ಅಂತರಂಗದ ಗದ್ದಲದಲ್ಲಿ ಮುಳುಗೋಗುವ ಸುಲಭ. ನನಗೆ ಗದ್ದಲ ಬೇಕಿಲ್ಲ ಅಂತ ಹೇಳೋದು ಸುಲಭ. ಗದ್ದಲವಿಲ್ಲದ ಹಾಗೆ ಮಾಡ್ಕೊಳ್ಳೋದು ಬಹಳ ಕಷ್ಟ. ನಾವೇನು ಮಾಡ್ತೇವೆ, ಗದ್ದಲ ಯಾವ ಮಟ್ಟದಲ್ಲಿದೆಯೋ ಮನಸ್ಸಿನಲ್ಲಿ ಅಲ್ಲಿ ನನಗೆ ಮೌನ ಬೇಕು, ನನ್ನ ಮೌನಕ್ಕೆ ಅಡ್ಡಿಯಾಗಿರುವ ಈ ಸಂಕಲ್ಪ ಸುಮ್ಮನಿರಲಿ, ಅದರ ಪ್ರವೇಶವಾದರೆ ನಾನು ತಳ್ಳಿ ಹಾಕ್ತೇನೆ ಅಂತ ನಾವು ಪ್ರಯತ್ನ ಪಟ್ಟರೆ ಮೌನಕ್ಕೆ ಪ್ರವೇಶವಾಗುವುದಿಲ್ಲ. ಕಾರಣ, ಈ ಕ್ಷೇತ್ರವೆಲ್ಲವೂ ಮನಸ್ಸಿನ ಸಂಕಲ್ಪ ಕ್ಷೇತ್ರ. ಮನಸ್ಸಿನ ಸಂಕಲ್ಪಗಳ ಕ್ಷೇತ್ರದಲ್ಲಿ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸಂಕಲ್ಪಾತೀತರಾಗಿ ಹೋಗೋದಕ್ಕಾಗೋದಿಲ್ಲ. ಹಾಗಾದರೆ ದಾರಿ ಏನು? ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಸಮತ್ವಂ ಯೋಗ ಉಚ್ಯತೆ ಅಂತ ಒಂದು ಶ್ಲೋಕದಲ್ಲಿ. ಅಂತರಂಗದ ಸಮತ್ವವೇ ಯೋಗ. ಇಂಟರ್ನಲ್ ಈಕ್ವಾನಿಮಿಟಿ ಆ್ಯಂಡ್ ಈಕ್ವಿಲಿಬ್ರಿಯಂ, ದೇ ಆರ್ ಸಪೋಸ್ ಟು ಬಿ ಯೋಗ. ಯೋಗವೆಂದರೆ ಅಂತರಂಗದಲ್ಲಿರಬೇಕಾದ ಒಂದು ಹಾರ್ಮನಿ,
ಸಹಕಾರ ಭಾವ, ಒಂದು ಹೆಚ್ಚು ಇನ್ನೊಂದು ಕಡಿಮೆ ಇಲ್ಲದೆ 4 ದೇಹಗಳು ಕೂಡ ಸಮತ್ವದಿಂದಿರೋದು. ಈ ಸಮತ್ವದಲ್ಲಿದ್ದರೆ ಪ್ರಜ್ಞೆ ಅಲ್ಲಿಂದ ಊರ್ಧ್ವಮುಖವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಅಂತರಂಗದ ಮೌನ ಪ್ರವೇಶ ಯಾವಾಗ ಅಂದರೆ 4 ದೇಹಗಳನ್ನು ಕೆಳಗೆ ಬಿಟ್ಟು ಇವಕ್ಕೆ ಅತೀತವಾಗಿ ಪ್ರಜ್ಞೆ ಏರಿದಾಗ ಮಾತ್ರವೇ ನಾವು ಅಂತರಂಗದ ಮೌನದೊಳಕ್ಕೆ ಪ್ರವೇಶ ಮಾಡೋದು. ಇದು ಬಹಳ ಮುಖ್ಯವಾದ ಘಟ್ಟ. ಹೀಗೆ ಅಂತರಾತ್ಮ ಯಾವಾಗ ಎದ್ದು ನಿಲ್ತಾನೋ ಅವನ ಕಣ್ಣಿಗೆ ಗೋಚರವಾಗೋದು ಸೌರಬ್ರಹ್ಮಾಂಡೇಶ್ವರ ಮಾತ್ರ, ಪರಮಾತ್ಮ ಮಾತ್ರ. ಇನ್ನೊಂದು ಯಾವುದೂ ಅವನಿಗೆ ಗೋಚರವಾಗೋದಿಲ್ಲ. ಕಾರಣ, ಈ ಎಚ್ಚೆತ್ತ ಪ್ರಜ್ಞೆ ಮೌನಾಕಾಶದಲ್ಲಿ ಸಾಕ್ಷಾತ್ ಆತ್ಮನ ಪ್ರಜ್ಞೆ, ಹತ್ತಿರವಾದ ಪ್ರಜ್ಞೆ. ಆತ್ಮನಿಗೆ ಒಂದು ಕೋಶ ಇಲ್ಲ, ಆತ್ಮನಿಗೆ ಒಂದು ಜ್ಯೋತಿ ಪರಧಿ ಮಾತ್ರ ಇದೆ. ಫ್ಯಾನ್ ಬೇಡ. ಜ್ಯೋತಿಯ ಒಂದು ಆವರಣವಿದೆ. ಬುದ್ಧಿದೇಹದವರೆಗೂ ಕೋಶಗಳಿವೆ. ಆತ್ಮ ದೇಹ ಇಲ್ಲ, ಆತ್ಮ ಪರಿಧಿ ಇದೆ, ಜ್ಯೋತಿಯ ಪರಿಧಿ. ಮಕಾರವನ್ನು ಉಚ್ಚರಿಸಿದ ಮೇಲೆ ಓಂಕಾರದಲ್ಲಿ ನಾವು ಆತ್ಮನ ಜ್ಯೋತಿಯ ಪರಿಧಿ ಒಳಕ್ಕೆ ಪ್ರವೇಶ ಮಾಡ್ತೇವೆ. ಥಿಯಾಸಫಿಯ ವಾಂಗ್ಮಯದಲ್ಲಿ ಅಂದರೆ ಈ ಮಟ್ಟಕ್ಕೆ ಏರಿದಾಗ ಮಾತ್ರವೇ ಅಂತರಾತ್ಮ ತಾನೆದ್ದು ನಿಲ್ಲೋದು. ಕಾರಣ, ಅಂತರಾತ್ಮ 7 ದೇಹಗಳಿಗೂ ಅತೀತ. ಪ್ರಜ್ಞೆ 7 ದೇಹಗಳನ್ನು ದಾಟಿ ಹೋಗ್ಬೇಕು. ನಮ್ಮ ಪ್ರಜ್ಞೆ ನಮ್ಮ ಅಂತರಾತ್ಮನಿಂದ ಹೊರಟಿರೋದು. ಅದು ಮೊದಲು ಆತ್ಮನ ಜ್ಯೋತಿ ಪರಿಧಿಯಾಗಿ, ತದನಂತರ ಒಂದೊಂದು ಘಟ್ಟ ಕೆಳಗಿಳಿದಾಗ ಆಯಾ ಕೋಶದ ಪ್ರಜ್ಞೆಯಾಗಿ ಕೆಲಸ ಮಾಡುತ್ತೆ. ದಯವಿಟ್ಟು ನಾನು ಹೇಳುವಾಗ ತುಂಬ ಕಠಿಣವಾದರೆ ದಯವಿಟ್ಟು ಪ್ರಶ್ನೆ ಹಾಕಿ ಆದಷ್ಟು ಸರಳ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಕಾರಣ, ಇದು ಥಿಯಾಸಫಿಯ ವೇದಿಕೆ. ಥಿಯಾಸಫಿಯನ್ನು ಬಿಟ್ಟು ಬೇರೆ ಹೇಳೋದಕ್ಕೆ ನನಗೆ ಮನಸ್ಸಿಲ್ಲ. ಯಾವುದನ್ನು ಹೇಳಿದರೂ ಥಿಯಾಸಫಿಯ ವಾಂಗ್ಮಯದಲ್ಲಿ ತಂದು ಹೇಳಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಕಾರಣ, ಥಿಯಾಸಫಿಯ ಗ್ರಂಥಗಳಲ್ಲಿ ಬಹು ವಿಸ್ತಾರವಾಗಿ ಇವುಗಳೆಲ್ಲದರ ತಾರ್ಕಿಕವಾಗಿ ವಿಮರ್ಶೆ ಮಾಡಿದ್ದಾರೆ, ವೈಜ್ಞಾನಿಕವಾಗಿ ವಿಮರ್ಶೆ ಮಾಡಿದ್ದಾರೆ. ನಮ್ಮಲ್ಲಿ ಅನೇಕರು ಇವುಗಳ ಆಳವಾದ ಅಧ್ಯಯನಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಅಲ್ಲಿ ಬರೀ ಸುಷುಪ್ತಿ ಅಂತ ಹೇಳಿದ್ರೂ ಕೂಡ ಮಾಂಡೂಕ್ಯೋಪನಿಷತ್ತಿನಲ್ಲಿ ಈ ಸುಷುಪ್ತಿಯಲ್ಲಿ ಇದೆಲ್ಲ ಸೇರಿಕೊಂಡಿದೆ. ಅಂದರೆ ಪ್ರಜ್ಞೆ ಯಾವ ಆತ್ಮನಿಂದ ಹೊರಬಂತೋ ಧ್ಯಾನದಲ್ಲಿ ಊರ್ಧ್ವಮುಖವಾಗಿ ಏರ್ತಾ, ಧ್ಯಾನ ಅಂದರೆ ಪ್ರಜ್ಞೆಯ ಆರೋಹಣ. ಪ್ರಜ್ಞೆ ಮೇಲೇರಿ ಹೋಗೋದಕ್ಕೆ ಧ್ಯಾನ, ಪ್ರಜ್ಞೆ ಕೆಳಗಿಳಿದು ಬರೋದಕ್ಕೆ ಸಂಸರಣೆ, ಎವಲ್ಯೂಷನ್. ಎವಲ್ಯೂಷನ್ ಆ್ಯಂಡ್ ಎಲಿವೇಷನ್. ಕೆಳಗಿಳಿದು ಬರುವ ಈ ಸಂಸರಣೆಯಿಂದ ಕೊನೆ ಮುಟ್ಟಿ ಮತ್ತೆ ಹಿಂದಕ್ಕೆ ಹೋಗೋದು. ಮೇಲ್ಮುಖವಾಗಿ ಏರ್ತಾ 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 ಆತ್ಮನ ಸುತ್ತಲೂ ಇರುವ ಜ್ಯೋತಿಯ ಪರಿಧಿಯನ್ನು ದಾಟಿ, ನೀವು ಇಲ್ಲಿ ಕೂತ್ಕೊಂಡ್ಬಿಡಿ, ಎದ್ದು ಹೋಗಿ ಮಾಡಬೇಡಿ, ಪರಿಧಿಯನ್ನು ದಾಟಿ
ಮತ್ತೆ ಪ್ರಜ್ಞೆ ತನ್ನ ಸ್ವಕ್ಷೇತ್ರವಾದ ಜನ್ಮಸ್ಥಳವಾದ ಆತ್ಮಸ್ಥಿತಿಯನ್ನು ಮುಟ್ಟುತ್ತೆ. ಈ ಸಮಯದಲ್ಲಿ ಮಾತ್ರ ಅಂತರಾತ್ಮ ಮೇಲಕ್ಕೆದ್ದು ನಿಲ್ತಾನೆ. ಈ ಮಟ್ಟದಲ್ಲಿ ಪ್ರಜ್ಞೆ ನಮ್ಮ ಆತ್ಮ ಎದ್ದು ನಿಂತಾಗ ಅವನಿಗೆ ಕಾಣ್ತಾ ಇರೋದು ಸೌರಬ್ರಹ್ಮಾಂಡೇಶ್ವರ ಒಬ್ಬನೇ. ಕಾರಣ ಸಪ್ತ ದೇಹಗಳಿಗೆ ಅತೀತನಾಗಿದ್ದಾನೆ. ಈ ಸಪ್ತ ಲೋಕಗಳಿಗೆ ಸಪ್ತ ದೇಹಗಳಿಗೆ ಬೇಕಾದ ಯಾವುದೋ ಅವನಿಗೆ ಅಲ್ಲಿ ಗೋಚರವಾಗೋದಿಲ್ಲ. ನಿಜ, ಈ 7 ದೇಹಗಳಲ್ಲೂ ಬಂದು ಕೆಲಸ ಮಾಡ್ತಾನ ಅವನು. ಈಗ ಸ್ವಲ್ಪ ಹೊತ್ತಾದರೂ ಮೇಲಕ್ಕೇರಿದ್ದಾನೆ. ಸಪ್ತ ದೇಹ 7ನೇ ದೇಹವನ್ನು ತಲುಪಿದ್ದಾನೆ. ಇದನ್ನ ಸುಷುಪ್ತಿ ಅಂತ ಹೇಳಿಬಿಡುತ್ತೆ ಒಂದೇ ಪದದಲ್ಲಿ ಮಾಂಡೂಕ್ಯ ಉಪನಿಷತ್. ಇನ್ನು ಅನೇಕ ಉಪನಿಷತ್ತುಗಳು ಇವನ್ನೇ ಅನುಸರಿಸುತ್ತೆ. ಆತ್ಮ ಮೇಲೆದ್ದು ನಿಂತಾಗ ಪರಮಾತ್ಮನೊಬ್ಬನೇ ಅವನಿಗೆ ಕಾಣೋದ್ರಿಂದ ಆತ್ಮ ಪರಮಾತ್ಮರ ಸಂಭಾಷಣೆ ಓಂಕಾರ. ಗಾಢವಾದ ಅಂತರಂಗದ ಮೌನಾಕಾಶದಲ್ಲಿ ಮೇಲೇರಿ ಏಕಾಂಗಿಯಾಗಿ ತಾನಿಂತು ಸರ್ವಾಂತರ್ಯಾಮಿಯಾದ ಸೌರ ಬ್ರಹ್ಮಾಂಡೇಶ್ವರನನ್ನ ನೇರವಾಗಿ ನೋಡುತ್ತಾ ಅವನನ್ನು ಕುರಿತು ಉಚ್ಚರಿಸುವ ನಾಮ ಪೂರ್ಣಾಕ್ಷರ ಓಂ. ಇದಕ್ಕಿಷ್ಟೊಂದು ಮಹಾತ್ಮ್ಯವಿದೆ. ಈಗ ನಾವು ಓಂಕಾರವನ್ನು 5 ಸಾರಿ ಉಚ್ಚರಿಸೋಣ. ನೆಟ್ಟಿಗೆ ಕುಳಿತುಕೊಳ್ಳೋಣ, ನಿಧಾನವಾಗಿ ಉಸಿರಾಡೋಣ, ಚಿನ್ಮುದ್ರೆಯನ್ನು ಇಟ್ಕೊಳ್ಳೋಣ. ಇದರ ಅರ್ಥ ಈ 3 ಬೆರಳು ನಮ್ಮ ತ್ರಿಕಾಲ ಪ್ರಜ್ಞೆಯನ್ನು ಸೂಚಿಸುತ್ತೆ. 2 ಬೆರಳು ನಮ್ಮ ಅಧ್ಯಾತ್ಮ ಪ್ರಜ್ಞೆಯನ್ನು ಸೂಚಿಸುತ್ತೆ. ವಿಶ್ವದೃಷ್ಟಿಯಿಂದ ಈ 3 ಬೆರಳು ಬಹುತ್ವವನ್ನು ಸೂಚಿಸುತ್ತೆ, ಕ್ರಿಯೇಷನ್. 2 ಬೆರಳು ಬಹುತ್ವದಲ್ಲಿ ಏಕತ್ವವನ್ನು ಸೂಚಿಸುತ್ತೆ, ಯೂನಿಟಿ ಇನ್ ಮಲ್ಟಿಪ್ಲಿಸಿಟಿ. ಯಾಕೆಂದರೆ ಇದನ್ನು ಅರ್ಥ ತಿಳಿದು ಮಾಡಿದರೆ ಅದಕ್ಕೆ ಹೆಚ್ಚು ಶಕ್ತಿ ಇರುತ್ತೆ. ಈಗ ನಾನೊಮ್ಮೆ ಓಂಕಾರವನ್ನು ಉಚ್ಚರಿಸ್ತೇನೆ. ಇದಾದ ಮೇಲೆ ನಾವೆಲ್ಲ ಒಟ್ಟಾಗಿ ಒಟ್ಟಾಗಿ 5 ಸಾರಿ ಓಂಕಾರವನ್ನು ಉಚ್ಚರಿಸಿ. ಐದು ಸಾರಿ ಒಟ್ಟಿಗೆ
ಮತ್ತೊಮ್ಮೆ ಓಂಕಾರವನ್ನು ಉಚ್ಚರಿಸಿ ಈ ಕ್ಷಿಪ್ರ ಧ್ಯಾನ ಕೊನೆ ಮಾಡೋಣ. ಕಣ್ಣುಗಳನ್ನು ನಿಧಾನವಾಗಿ ಮತ್ತು ಸ್ವಾಭಾವಿಕವಾಗಿ ತೆರೆಯೋಣ. ಕಣ್ಣುಗುಡ್ಡೆಗಳನ್ನು ತಿತ್ತೆ ಚಲಿಸದೆ ಸ್ವಲ್ಪ ಹೊತ್ತು ಹೀಗೆ ಕುಳಿತಿರೋಣ. ವಂದನೆಗಳು. ಕಣ್ಣುಗುಡ್ಡೆಗಳನ್ನು ಅಲ್ಲಾಡಿಸದೆ ಸ್ವಲ್ಪ ಹೊತ್ತು ಹಾಗೆ ಕುಳಿತಿರೋದು ಅಂದರೆ ಇದು ಆಧುನಿಕ ಸನಾತನ ಧರ್ಮದ ದೃಷ್ಟಿಯಿಂದ ಮತ್ತು ಆಧುನಿಕ ಮೆದುಳು ವಿಜ್ಞಾನದ ದೃಷ್ಟಿಯಿಂದ ಇದನ್ನು ವಿಮರ್ಶೆ ಮಾಡಬೇಕು. ಸಹಸ್ರಾರು ವರ್ಷಗಳ ಹಿಂದೆ ಹಠಯೋಗ ಮಾರ್ಗದಲ್ಲಿ ಋಷಿಗಳು, ಒಂದಿನ ಹಠಯೋಗ ಹೇಳಿಕೊಡೋರು ಉಪಾಧ್ಯಾಯರು ಜೀವನ್ಮುಕ್ತರಾಗಿರ್ತಾ ಇದ್ದರು. ಅವರು ಒಂದು ಬಿಳಿಯ ಬಟ್ಟೆಯನ್ನು ಹಾಕಿ ಒಂದು ಕರಿಯ ಚುಕ್ಕೆ ಇಡೋರು. ಧ್ಯಾನ ಪ್ರಾರಂಭಿಸೋರು ಆ ಚುಕ್ಕಿಯನ್ನು ಎರಡು ಕಣ್ಣು ಬಿಟ್ಕೊಂಡು ಗುಡ್ಡೆಯನ್ನು ಅಲ್ಲಾಡಿಸದೆ ನೋಡೋ ಹಾಗೆ ಏರ್ಪಾಡು ಮಾಡ್ತಾಯಿದ್ರು. ಅವರಿಗೆ ಆ ಋಷಿಗಳ ಅಪ್ಪಣೆ ಇದ್ದಿದ್ದೇ ಹೇಗೆ ಅಂದರೆ, ಬಹಳ ಹೊತ್ತು ನೋಡಬೇಡಿ, ಕಣ್ಣಿಗೆ ಆಯಾಸವಾದ ಕಣ್ಣು ಮುಚ್ಕೊಳ್ಳಿ. ಅದಕ್ಕೆ ಇದುವರೆಗೆ ಏತಕ್ಕೆ ಅನ್ನೋದಕ್ಕೆ ನಮಗೆ ಇದುವರೆಗೆ ಸಾಕಾದಷ್ಟು ವೈಜ್ಞಾನಿಕ ಆಧಾರ ಸಿಕ್ಕಿರಲಿಲ್ಲ. ಈಗ ಮೆದುಳು ವಿಜ್ಞಾನ ವಿಪರೀತವಾಗಿ ಬೆಳೆದು ನ್ಯೂರಾಲಜಿಸ್ಟ್, ಮೆದುಳು ವಿಜ್ಞಾನಿಗಳು ಏನು ಹೇಳ್ತಾರೆ, ನಮ್ಮ ಮೆದುಳು ಎಲ್ಲವನ್ನೂ ನೋಂದಾಯಿಸಿಕೊಳ್ಳೋ ಒಂದು ಉಪಾಧಿ. ನಮ್ಮ ಸುತ್ತಲೂ ನಡೆಯುವ ಆಗುಹೋಗುಗಳನ್ನು ಅದು ನೋಂದಾಯಿಸಿಕೊಳ್ಳುತ್ತೆ. ಹಾಗೆ ನೋಂದಾಯಿಸಿಕೊಳ್ಳುವ ಕಾಲಕ್ಕೆ ಯಾವ ಕಡೆಗೆ ತಿರುಗಬೇಕೋ ಆ ಕಡೆಗೆ ನಮ್ಮ ಕಣ್ಣುಗುಡ್ಡೆ ತಿರುಗಿದ್ರೆ ಮಾತ್ರ ರಿಜಿಸ್ಟರ್ ಆಗುತ್ತೆ. ಕಣ್ಣುಗುಡ್ಡೆ ತಿರುಗದೆ ಇದ್ದರೆ ಸುತ್ತಲೂ ಆಗೋದು ನಮಗೆ ಗೋಚರವಾಗೋದಿಲ್ಲ ಅಂತ ಹೇಳಿ ಮೆದುಳು ವಿಜ್ಞಾನಿಗಳು ಬರೀತಾರೆ. ಹೀಗೆ ಕಣ್ಣುಗುಡ್ಡೆ ಅಲ್ಲಾಡದೆ ಕಣ್ಣು ತೆರೆದು ಇದ್ದಾಗ ಮೆದುಳು ಸ್ತಬ್ಧವಾಗಿದೆ ಅಂತ ಹೇಳ್ತಾರೆ ಮೆದುಳು ವಿಜ್ಞಾನಿಗಳು. ಧ್ಯಾನಾನಂತರದಲ್ಲಿ ಇಂತಹ ಸ್ತಬ್ಧಾವಸ್ಥೆಯಲ್ಲಿ ನಿಶ್ಶಬ್ದವಾಗಿ ನಿಷ್ಕ್ರಿಯವಾಗಿರುವಂತಹ ಮೆದುಳಿದ್ರೆ ಅದರೊಳಕ್ಕೆ ಬ್ರಹ್ಮರಂಧ್ರದ ಮೂಲಕ ಊರ್ಧ್ವಲೋಕದ ಪ್ರಜ್ಞೆಯನ್ನು ನಾವೇನು ಕೆಳಗೆ ತಂದಿರ್ತೇವೆ ಧ್ಯಾನದಿಂದ ಕೆಳಗಿಳಿಯುವಾಗ ಆ ಊರ್ಧ್ವಲೋಕ ಪ್ರಜ್ಞೆಯ ಸ್ಪಂದನಗಳು, ವೈಬ್ರೇಷನ್ಸ್ ಮೆದುಳಿನ ಮೂಲಕ ಸಹಸ್ರಾರದ ಮೂಲಕ ಪ್ರವೇಶಿಸಿ ತ್ರಿದಂಡ ಅಂದರೆ ಈಡ, ಪಿಂಗಳ, ಸುಷುಮ್ನ ನಾಡಿಯ ಮೂಲಕವಾಗಿ ಮೂಲಾಧಾರ ಚಕ್ರವನ್ನು ತಲುಪುತ್ತೆ. ಹಾಗೆ ತಲುಪಿದಾಗ ಅದರಲ್ಲಿ ಸುಪ್ತವಾಗಿರುವ ಕುಂಡಲಿನಿ ಮೇಲೆ ಕೇಳುತ್ತೆ. ಆ ಕುಂಡಲಿನಿ ಅಸಾಧಾರಣ ಶಕ್ತಿ. ಕುಂಡಲಿನಿ ಶಕ್ತಿ ಎಷ್ಟು ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಯೋಗ ಅಷ್ಟಸಿದ್ಧಿಗಳು ಕುಂಡಲಿನಿಯಲ್ಲೇ ಆಗುವುದು. ಕುಂಡಲಿನಿ ಓಡುವ ವೇಗವೂ ಕೂಡ ಬಹಳ ಹೆಚ್ಚು. ಸೀಕ್ರೆಟ್ ಡಾಕ್ಟ್ರಿನ್ ಪ್ರಕಾರ, ಮೇಡಮ್ ಬ್ಲೆವಾಟ್ಸ್ಕಿಯವ್ರ ಪ್ರಕಾರ 1 ಸೆಕೆಂಡ್ಗೆ 3,45,000 ಮೈಲಿ ವೇಗದಲ್ಲಿ ಹೋಗುತ್ತಿದೆ. ಬೆಳಕು 1,86,000 ಮೈಲಿ 1 ಸೆಕೆಂಡಿಗೆ. ಇದರ 2.5 ವೇಗದಲ್ಲಿ ಕುಂಡಲಿನಿ ಹೋಗುತ್ತೆ. ಆದ್ದರಿಂದ ಮನುಷ್ಯ ತುಂಬ ಎಚ್ಚರವಾಗಿರಬೇಕು. ಆ ಕುಂಡಲಿನಿ ಏಳುವ ಕಾಲಕ್ಕೆ ಬೆನ್ನು ಮೊಳೆ ನೆಟ್ಟಿಗಿರಬೇಕು. ಆ ಕುಂಡಲಿನಿ ಸುಷುಮ್ನ ನಾಡಿಯ ಮೂಲಕ ಮೇಲೆ ಕೇರಿ ಬ್ರಹ್ಮರಂಧ್ರದ ಮೂಲಕ ಪ್ರಪಂಚಕ್ಕೆ ಹೋಗಬೇಕು. ಅದು ಹಿಂದಕ್ಕೆ ಬರಬಾರ್ದು. ಹಿಂದಕ್ಕೆ ಬಂದರೆ ವ್ಯಕ್ತಿಗೆ ಅಪಾಯ. ಇದೆಷ್ಟು ಅತ್ಯಂತ ಶಕ್ತಿಯುತವಾದ ಶಕ್ತಿಯೋ
ಆದ್ದರಿಂದ ನಮಗೆ ಅನಾಹುತವಾಗುವುದು ಕೂಡ ಸಾಧ್ಯ. ಇದನ್ನು ಎಬ್ಬಿಸೋದು ಎರಡು ತರಹ, ಸಹಜವಾದ ಮಾರ್ಗ, ಅಸಹಜವಾದ ಮಾರ್ಗ. ಹಠಯೋಗದಲ್ಲಿ ಕುಂಭಕವನ್ನು ಜಾಸ್ತಿ ಮಾಡ್ತಾ ಮಾಡ್ತಾ ಬಲವಂತವಾಗಿ ಕುಂಡಲಿನಿಯನ್ನು ಇಳಿಸ್ಬೋದು. ಸಹಜವಾದ ಮಾರ್ಗದಲ್ಲಿ, ಯೋಗ ಮಾರ್ಗದಲ್ಲಿ ನಮ್ಮ ಪ್ರಜ್ಞೆ ಬುದ್ಧಿ ಲೋಕದಲ್ಲಿ ಎಚ್ಚೆತ್ತು ಆ ಅನುಭವ ಕೋಶದಿಂದ ಕೆಳಗಿಳಿದು ಬಂದು ಮೌನ ಕಾರಣ ದೇಹವನ್ನು ದಾಟಿ ಮತ್ತೆ ಕೆಳಗಿನ ಮೂರು ದೇಹಗಳನ್ನು ದಾಟಿ ನಾಲ್ಕನೆಯ ದೇಹವಾದ ಅನ್ನಮಯ ಕೋಶಕ್ಕೆ ಬಂದು ಬ್ರಹ್ಮರಂಧ್ರದ ಮೂಲಕ ಕೆಳಗಿಳಿದಾಗ ಅದು ಸುಷುಮ್ನ ನಾಡಿಯ ಮೂಲಕ ಕುಂಡಲಿನಿಯನ್ನು, ಮೂಲಾಧಾರ ಚಕ್ರವನ್ನು ತಲುಪುತ್ತೆ. ಆಗ ಕುಂಡಲಿನಿ ಮೇಲೆ ಕೇಳುತ್ತೆ. ಈ ಬರುವ ವಿಧಾನದಲ್ಲಿಯೂ ಕೂಡ ಒಂದು ಕ್ರಮವಾದ ಇಳಿಯುವಿಕೆ ಇರೋದ್ರಿಂದ ನಮ್ಮ ಸ್ಥಿತಿಯು, ನಮ್ಮ ಪ್ರಜ್ಞೆ ಊರ್ಧ್ವಮುಖದಿಂದ ಕೆಳಮುಖವಾಗಿ ಬಂದರೂ ಅದು ವರ್ಟಿಕಲ್ ಆಗಿರುತ್ತೆ, ನೇರವಾಗಿರುತ್ತೆ. ಆಗ ನಮ್ಮಿಂದ ಹೊರಹೊರಟ, ಮೂಲಾಧಾರ ಚಕ್ರದಿಂದ ಹೊರಹೊರಟ ಕುಂಡಲಿನಿ ಸುಷುಮ್ನ ನಾಡಿಯ ಮೂಲಕ ಮೆದುಳನ್ನು ತಲುಪ ಪ್ರಪಂಚಕ್ಕೆ ಹೋಗುತ್ತೆ. ಇದರಿಂದ ಪ್ರಪಂಚೋದ್ಧಾರವಾಗಬೇಕು. ಸ್ವಾರ್ಥಕ್ಕಾಗಿ ಈ ಶಕ್ತಿಯನ್ನು ಉಪಯೋಗಿಸ್ಕೊಳ್ಬಾರ್ದು. ಅಷ್ಟಸಿದ್ಧಿಗಳು ಇದರಿಂದ ಬರುತ್ತೆ. ಹೇಗಂದರೆ ಬೂದಿ ತೋರಿಸಬಹುದು. ಸುಮ್ಮನೆ ಈ ಕೈಲಿ ಹೀಗಂದರೆ ಒಂದು ವಿಗ್ರಹ ಬರೆಸಬಹುದು. ಇವೆಲ್ಲ ಕೆಳಮಟ್ಟದ ಸಿದ್ಧಿಗಳು, ಊರ್ಧ್ವ ಮಟ್ಟದ ಸಿದ್ಧಿಗಳಲ್ಲ. ಕುಂಡಲಿನಿ ಈ ಸ್ಥೂಲ ಪ್ರಪಂಚಕ್ಕೆ ಸೇರಿದ್ದ ಅತ್ಯಂತ ಅದ್ಭುತವಾದ ವೀರ್ಯವತ್ತಾದ ಶಕ್ತಿ. ಇದರ ಕಾರ್ಯರಂಗ ಇದಲ್ಲ. ಆದ್ದರಿಂದ ನಾವು ತುಂಬ ಎಚ್ಚರಿಕೆಯಿಂದಿರಬೇಕು. ಸ್ವಾರ್ಥ ಹೋಗಿರಬೇಕು. ಪರಾರ್ಥಕ್ಕೋಸ್ಕರ ನಮ್ಮ ಜೀವನ ಮುಡುಪಾಗಿರಬೇಕು. ಪೂರ್ಣವಾಗಿ ಪರಾರ್ಥಕ್ಕೆ ನಮ್ಮ ಜೀವನವನ್ನು ಮುಡುಪಾಗಿಡುವವರೆಗೆ ಕುಂಡಲಿನಿ ಏಳಿಸೋ ಭಾಗಕ್ಕೆ ಹೋಗಬಾರ್ದು. ಅದಾಗದೇ ಆಗುತ್ತೆ. ಇಂತಹ ಒಂದು ಊರ್ಧ್ವ ಸ್ಥಿತಿಯಲ್ಲಿ ಏರಿದ ಪ್ರಜ್ಞೆ ನಿಂತಾಗ ಅಂತರಾತ್ಮ ಮೇಲೆ ಹೇಳ್ತಾನೆ. ಅಂತರಾತ್ಮ ಸೌರಬ್ರಹ್ಮಾಂಡೇಶ್ವರನನ್ನು ಸಂಬೋಧನೆ ಮಾಡ್ತಾ ಓಂ ಉಚ್ಚರಿಸ್ತಾನೆ. ಶಬ್ದರೂಪವಾದ ಓಂಕಾರವನ್ನು ಉಚ್ಚರಿಸುವ ವ್ಯಕ್ತಿಯ ಮೂಲಕವಾಗಿ ನಮ್ಮ ಅಂತರಾತ್ಮ ಉಚ್ಚರಿಸ್ತಾನೆ. ಈ ಉಚ್ಚಾರಣೆಯ ನಂತರ ಸೌರಬ್ರಹ್ಮಾಂಡೇಶ್ವರ ಆಹ್ವಾನಿತನಾಗ್ತಾನೆ. ಇದನ್ನು ಪ್ರಜ್ಞೆಯ ಆರೋಹಣ, ಸೌರಬ್ರಹ್ಮಾಂಡೇಶ್ವರನ ಅವರೋಹಣ. ಸೌರಬ್ರಹ್ಮಾಂಡೇಶ್ವರ ಎಲ್ಲದರಲ್ಲಿಯೂ ಇದ್ದಾನೆ. ಒಂದೊಂದು ಮಣ್ಣಿನ ಕಣದಲ್ಲಿ, ಆ ಮಣ್ಣಿನ ಕಣದ ರಸಾಯನ ಅಣುಗಳಲ್ಲಿ, ಪರಮಾಣುಗಳಲ್ಲಿಯೂ ಇದ್ದಾನೆ. ಅವನಿಲ್ಲದ ಸ್ಥಾನ ಇಲ್ಲ. ಆದರೆ ನಾವು ಕೇವಲ ವಿಷಯಾಸಕ್ತರಾಗಿ, ಸ್ವಾರ್ಥ, ಮಮಕಾರ, ಅಹಂಕಾರಗಳಿಗೆ ಬಲಿಯಾಗಿ ಕೆಳಮುಖವಾಗಿ ನಮ್ಮ ಪ್ರಜ್ಞೆಯನ್ನು ತೆಗೆಸಿಬಿಟ್ಟಿದ್ದೇವೆ. ಆದ್ದರಿಂದ ಈ ಊರ್ಧ್ವ ಪ್ರಜ್ಞೆಯ ಪ್ರವೇಶವಾಗಲಿ ಸಂಪರ್ಕವಾಗಲಿ ನಮಗಿಲ್ಲ. ಸೌರಬ್ರಹ್ಮಾಂಡೇಶ್ವರ ವಿಶ್ವವನ್ನೆಲ್ಲ, ಬ್ರಹ್ಮಾಂಡವನ್ನೆಲ್ಲ ಆವರಿಸಿಕೊಂಡಿದ್ದಾಗ್ಯೂ ನಮಗೆ ಅವನ ಮಹಿಮೆ ಗೊತ್ತಾಗಲ್ಲ. 2 ಮೀನುಗಳು ಒಂದು ದಿವಸ ಸಮುದ್ರದಲ್ಲಿ ನೀರು ಹೇಗಿದೆ ಅಂತ ಒಂದಕ್ಕೊಂದು ಪ್ರಶ್ನೆ ಹಾಕ್ಕೊಂಡು,
ಒಂದು ಮೀನು ಇನ್ನೊಂದು ಮೀನಿನ ಕೇಳ್ತು, ನೀರು ಹೇಗಿದೆ ಗೊತ್ತಾ ನಿನಗೆ ಅಂತ. ಅವಿಬ್ಬರು ನೀರೊಳಗೆ ಇವೆ. ಇನ್ನೊಂದು ಮೀನು ಹೇಳ್ತು, ನನಗೂ ಗೊತ್ತಿಲ್ಲ. ನಾವಿಬ್ಬರು ನೀರು ಹೇಗಿದೆ ಅಂತ ಪತ್ತೆ ಮಾಡಬೇಕು ಅಂತ ಸಮುದ್ರದಲ್ಲಿ ಹೊರಟು 30,000 40,000 ಅಡಿ ನೀರಿನ ಅಡಿಯವರೆಗೂ ಹೋಗಿ ಬಂದು ಮತ್ತೆ ದಡಕ್ಕೆ ಬಂದಾಗ ಒಳ್ಳೆ ಬಿಸಿಲು, ಮಧ್ಯಾಹ್ನ ಬೇಸಿಗೆ. ಒಂದು ದೊಡ್ಡ ಅಲೆ ಬಂದು 2 ಮೀನುಗಳನ್ನು ಕಾದ ಮರಳ ಮೇಲೆ ಬಿಸಾಕ್ಬಿಟ್ಟು ಹೊರಳ್ತಾ 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 2 ಒಟ್ಟಿಗೆ ನೀರು ಹಾರಿ. ವಿ ಆರ್ ಬಾರ್ನ್ ಇನ್ ವಾಟರ್, ವಿ ಆರ್ ಬಾಟ್ ಅಪ್ ಇನ್ ವಾಟರ್, ವಿ ಆರ್ ಲಿವಿಂಗ್ ಇನ್ ವಾಟರ್, ನಾಟ್ ನೋಯಿಂಗ್ ವಾಟ್ ವಾಟರ್ ಈಸ್ ಅಂತ. ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಬುಕ್ನಲ್ಲಿ ಇದು ಚಿಕ್ಕ ಕಥೆ ನಾವು ಓದ್ತಾ ಇದ್ದ ಕಾಲದಲ್ಲಿ ಇದ್ದಿದ್ದು. ನೀರಿನಲ್ಲೇ ಹುಟ್ಟಿ ನೀರಿನಲ್ಲೇ ಬೆಳೆದು ನೀರಿನಿಂದಲೇ ಪೋಷಣೆ ಹೊಂದ್ತಾ ಇರೋ ನಮಗೆ ಸಮುದ್ರ ಅಂದರೆ ನೀರು ಅಂದರೆ ಏನು ಗೊತ್ತಿಲ್ವಲ್ಲ ಅಂತ ಹೇಳಿದ್ರಂತೆ. ಹಾಗೆ ಭಗವಂತನಿಗೂ ನಮಗೂ ಇರೋ ಸಂಬಂಧ. ಅವನ ಸೌರ ಬ್ರಹ್ಮಾಂಡದಲ್ಲಿಯೇ ಇದ್ದೇವೆ ನಾವು. ಅವನ ಅಂಶ ನಾವೆಲ್ಲ. ಯಾವುದರ ಅಂಶ ನಾವು, ಅದರ ಮೂಲವನ್ನು ನಾವು ಮರ್ತಿದ್ದೇವೆ. ಆದರೆ ಈ ಸೌರ ಬ್ರಹ್ಮಾಂಡೇಶ್ವರ ಕೆಳಗಿಳಿದು ಬರೋಲ್ವೇ, ಬರ್ತಾನೆ. ಯಾವಾಗ ಒಬ್ಬರು ಧ್ಯಾನ ಸ್ಥಿತಿಯಲ್ಲಿ ಈ 7 ಕೋಶಗಳನ್ನು ದಾಟಿ ಮೇಲೆ